ಒಳಗಡೆ ಏನ್ ಮಾತಾಡಿದ್ರಿ ಅದು ಸಾಲ್ವ್ ಅದನ್ನ ಮಾತಾಡ್ಬೇಕಲ್ಲ ಇಲ್ಲಿ. ಅಧ್ಯಕ್ಷರೇ ಅಲ್ಲಿ ಒಳಗಡೆ ಮಾತಾಡಿದ್ರೆ ಆಯ್ತಾ ಮುಗಿತಲ್ಲ. ಪ್ರತಿಪಕ್ಷ ನಾಯಕರೇ ಆಯ್ತು, ಈಗ ನೀವು ಫಸ್ಟ್ ನೀವು ಪ್ರತಿಪಕ್ಷ ನಾಯಕರಾಗ್ಲಿಲ್ಲ. ಓಕೆ. ಈಗ ನನ್ನ ದಯವಿಟ್ಟು ನಾವು ಈ ತರ ವಿತಂಡವಾದ ನಾವು ಬಂದಿಲ್ಲ, ನಾವು ಇದಕ್ಕೋಸ್ಕರ ಬಂದಿಲ್ಲ. ಸುರೇಶ್ ಅವರೇ, ಸುರೇಶ್ ಮಾತಾಡಿ. ಮೊನ್ನೆ ಸಭಾಧ್ಯಕ್ಷರ ಇವತ್ತು ಶೂನ್ಯ ವೇಳೆಯಲ್ಲಿ ಸಭೆಯ ಗಮನ ಸೆಳೆಯುವುದನ್ನು ಬಿಟ್ಟು 3 ನಿಮಿಷದಲ್ಲಿ ಅದನ್ನು ಹೇಳಿದ್ದನ್ನು ಮತ್ತೆ ಯಾಕೆ ಹೇಳ್ತೀನಿ? ಅದನ್ನ ಆಯ್ತು, ಅವ್ರು ಕಟ್ ಮಾಡಿ ನೀವೇ ಆಯ್ತು. ಈಗ ನಾವು ಬಂದಿರೋದು. ಓಕೆ, ಈಗ ಮಾತಾಡಿ ಸುರೇಶ್, ಮಾತಾಡಿ. ಅಧ್ಯಕ್ಷ ಅವ್ರ ಉತ್ತರನೂ ಕೊಡ್ಬೇಕಾಗಿಲ್ಲ. ಆಯ್ತು, ಅಧ್ಯಕ್ಷರೇ ಸುರೇಶ್ ಅವರೇ, ಯು ಟಾಕ್. ಸುರೇಶ್ ಮಾತಾಡಿ. ಸುರೇಶ್ ಅಧ್ಯಕ್ಷೆ, ನೀವು ಉತ್ತರ ಕೊಡಿಸ್ತೀರಿ ಅಂತ ಹೇಳಿ ನಮ್ಮನ್ನ ಇಲ್ಲಿ ಕೂರಿಸಿದಿರಿ. ಈಗ ಅವ್ರು ಉತ್ತರ ಕೊಡಿಸೋದು ಬೇಡ ಅಂತ ಹೇಳ್ತೀರಾ? ಯಾರು ಸದನ ನಡೆಸ್ತಾ ಇರೋದು? ಯಾರು ಸದನ ನಡೆಸ್ತಾ ಇರೋದು? ಯಾರು? ಓಕೆ ಓಕೆ ಓಕೆ, ಪ್ಲೀಸ್ ಆಯ್ತು, ಪ್ಲೀಸ್ ಕೂತ್ಕೊಳ್ಳಿ. ಇದೆಲ್ಲ ಮಾನ್ಯ ಸಭಾಧ್ಯಕ್ಷ, ದಯವಿಟ್ಟು ಮೊನ್ನೆ ಯತ್ನಾಳ್ ಅವರು ಅಲ್ಲಿ ಜೂನಿಯರ್ ಆಫೀಸರ್ ಹಾಕಿದ್ರು, ಅದು ಕಾನೂನು ಬಾಹಿರ ಅಂತ ಹೇಳಿದ್ರು. ಆದರೆ ಅಲ್ಲಿ ಆಲ್ರೆಡಿ ಮುಂಚೆನೂ ಹರ್ಷ ಶೆಟ್ಟಿ ಅಂತ ಹೇಳ್ಬಿಟ್ಟು 2016ರಿಂದ 18 ತನಕ ಜೂನಿಯರ್ ಆಫೀಸರ್, ಮತ್ತೆ ಇನ್ನೊಬ್ರು ಔಡ್ರಾಮ್ ಅಂತ ಹೇಳಿ ಅವರೊಬ್ರು ಜೂನಿಯರ್ ಆಫೀಸರ್. ಹರ್ಷ ಶೆಟ್ಟಿ ಅನ್ನೋರು ಮತ್ತೆ 2019ರಿಂದ 2021 ತನಕ ಅವರು ಜೂನಿಯರ್ ಆಫೀಸರ್. ಇವರೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ ಅಧ್ಯಕ್ಷರೇ. ಜೂನಿಯರ್ ಆಫೀಸರ್ಸ್ ಎಲ್ಲ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ಮತ್ತೆ ನಮ್ಮ ಇವ್ರು ಯಾರು ಕಳೆದ ಸರಿ ವಿಜಯ್ ಕುಮಾರ್ ಮೆಕ್ಕಲ್ಕಿ ಅಂತ KMS ಆಫೀಸರ್ ಇದ್ರು, ಈಸ್ ಆಲ್ಸೋ KMS ಆಫೀಸರ್ ಅಧ್ಯಕ್ಷ. ಅವರು ಸಹ KMS ಅವರ. ಇವಾಗ ನಾನು ಹಾಕಿರೋರು ಸಹ ಅವರು ಸಹ KMS ಆಫೀಸರ್ಸ್. ಮತ್ತೆ ಅದರಲ್ಲಿ ಏನಾದ್ರು ಆಯ್ತು ಹೇಳಿ, ನೀವು ಸರ್ ಗ್ರೇಡ್ 1 ಗ್ರೇಡ್ 2 ಗ್ರೇಡ್ 1 ಗ್ರೇಡ್ ಮಾತಾಡಿ. ಈಸ್ ಎ KMS ಆಫೀಸರ್ ಗ್ರೇಡ್ 1 ಅಂಡ್ ಗ್ರೇಡ್ 2. ಅದರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ರೆ ಮತ್ತೆ ನಾನು ನಮ್ಮ ಅಧಿಕಾರಿಗಳ ಹತ್ರ ಮಾತಾಡಿ ಅದನ್ನ ತಪ್ಪಿದ್ರೆ ಸರಿ ಮಾಡ್ತೀನಿ, ಇಲ್ಲ ಸರಿ ಇದ್ರೆ ಅವ್ರನ್ನೇ ನಾನು ಮುಂದುವರ್ಸೋ ಕೆಲಸ ಅಂತ ಮಾಡ್ತೀನಿ ಸಭಾಧ್ಯಕ್ಷ. ಮತ್ತೆ ಏನಾದರೂ ನನಗೂ ಅವ್ರಿಗೇನಾದರೂ ವೈಯಕ್ತಿಕವಾಗಿ ಯಾವುದು ಏನು ಸಮಸ್ಯೆ ಇಲ್ಲ ಸಭಾಧ್ಯಕ್ಷರೇ. ಆದ್ರಿಂದ ಆ ಥರ ಏನಾದರೂ ಭಿನ್ನಾಭಿಪ್ರಾಯಗಳಿದ್ರೆ ಬಸವರಾಜ್ ಸುಮ್ಮನೆ ಇದು ಸರಿ ಉಂಟಾ? ನೀವು ಅಲ್ಲಿ ಕೂತ್ಕೊಂಡು ಮಾತಾಡ್ಲಿಕ್ಕೆ ಕೂತ್ಕೊಳ್ಳಿ. ನೀವು ಬೇರೆಯವ್ರಿಗೆಲ್ಲ ಕಾನೂನು ಹೇಳ್ತೀರಿ, ನೀವು ಕೂತ್ಕೊಂಡು ಮಾತಾಡ್ತೀರಿ. ನಾನು ಅವ್ರಿಗೆ ಮುಂದಿನ ದಿವಸಗಳಲ್ಲಿ ಆ ಉತ್ತರ ನಾನು ಲಿಖಿತ ಮುಖಾಂತರ ತಮಗೆ ಕಳಿಸ್ತೀನಿ. ವೆರಿ ಗುಡ್, ಥ್ಯಾಂಕ್ ಯು. ಅಲ್ಲ ಮತ್ತೆ ಇಲ್ಲ ಮತ್ತೆ ಚರ್ಚೆ ಇಲ್ಲ ಹಾಗೆಲ್ಲ ಮತ್ತೆ 3:30 ಗಂಟೆಗೆ ಮುಂದೂಡಲಾಗಿದೆ. ಮತ್ತೆ ಮಾತಾಡೋದವರು